ಹಾಯ್ ಹೆಲೋ ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ನೀವು ಈ ವಿಡಿಯೋದಲ್ಲಿ ನಾಳೆ ಅಂದರೆ 24th January 2025 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ತೊಗೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿ 50. ಸೊ ನಿಫ್ಟಿ 50 ನೋಡಿದ್ದೀರಂದರೆ ಇವತ್ತಿನ ಹೈ ಅರೌಂಡ್ 23,274 ಹಾಗೂ ಇವತ್ತಿನ ಲೋ ಅರೌಂಡ್ 23,108 ಲೆವೆಲ್ಸ್ ರೀಚ್ ಆಗಿತ್ತು. ಸೊ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾಳೆ ಏನಾದರೂ ಇನ್ ಬಿಟ್ವೀನ್ ದೀಸ್ ಟು ಬ್ಲೂ ಲೈನ್ಸ್ ಅಂದರೆ 23,274 ಹಾಗೂ 23,105 ಲೆವೆಲ್ ಒಳಗಡೆ ಇದ್ದರೆ ಯಾವುದೇ ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾಳೆ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಇದಕ್ಕಿಂತ ಮೇಲ್ಗಡೆ ಅಂದರೆ 23,274 ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಮೇಲೆ ಕ್ರಾಸ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು 15 ಮಿನಿಟ್ಸ್ದು. ಆಗ ಫಸ್ಟ್ ಟಾರ್ಗೆಟ್ ನಿಮಗೆ 23,425 ಹಾಗೂ ಸೆಕೆಂಡ್ ಟಾರ್ಗೆಟ್ 23,524 ಇರುತ್ತೆ. ಸೊ ನೀವು ಆಗ 23,250 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನಾಳೆ ಏನಾದರೂ ಈ ಲೆವೆಲ್ ಒಳಗಡೆ ಓಪನ್ ಆಗಿ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆಯಲ್ಲ 23,105, ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 22,984 ಇರುತ್ತೆ. ಸೊ ನೀವು ಆಗ 23,100 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಇದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಇವತ್ತಿನ ಹೈ ಅರೌಂಡ್ 48,876 ರೀಚ್ ಆಗಿತ್ತು ಹಾಗೂ ಇವತ್ತಿನ ಲೋ ಅರೌಂಡ್ 48,513 ಆಗಿತ್ತು. ಸೊ ಇದಕ್ಕಿಂತ ಮೇಲ್ಗಡೆ ನಾಳೆ ಏನಾದರೂ ಈ ಬ್ಲೂ ಲೈನ್ಸ್ ಒಳಗಡೆ ಓಪನ್ ಆಗಿ ಈ ಲೈನ್ಗಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಸೊ ನಿಮಗೆ ಫಸ್ಟ್ ಟಾರ್ಗೆಟ್ 49,135 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 49,495 ಇರುತ್ತೆ. ಸೊ ನೀವು ಆಗ 28,900 ಅಥವಾ 48,900 ಅಥವಾ 48,800 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನಾಳೆ ಏನಾದರೂ ಈ ಬ್ಲೂ ಲೈನ್ಸ್ ಒಳಗಡೆ ಓಪನ್ ಆಗಿ ಈ ಸಪೋರ್ಟ್ ಇದೆಯಲ್ಲ 48,510 ಈ ಲೆವೆಲ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 48,095 ಇರುತ್ತೆ. ಸೊ ನೀವು ಆಗ 48,500 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಇದಿಷ್ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿದಾಯಿತು. ಸೊ ಈಗ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ HDFC ಬ್ಯಾಂಕ್. ಸೊ HDFC ಬ್ಯಾಂಕಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 1,667 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1,673 ಇದೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1,681 ಇದೆ. ಸೊ ನೀವು ಆಗ 1,660 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಅರೌಂಡ್ 1,658 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 1,652 ಇದೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1,640 ಇರುತ್ತೆ. ಸೊ ನೀವು ಆಗ 1,660 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಟಾಟಾ ಮೋಟರ್ಸ್. ಸೊ ಟಾಟಾ ಮೋಟರ್ಸಲ್ಲಿ ಅರೌಂಡ್ 758 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ 15 ನಿಮಿಷದ್ದು ಕ್ಯಾಂಡಲ್ಲು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು. ಆಗ ಫಸ್ಟ್ ಟಾರ್ಗೆಟ್ ನಿಮಗೆ 765 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 772 ಇರುತ್ತೆ. ಸೊ ನೀವು ಆಗ 760 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅರೌಂಡ್ 750 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 742 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 734 ಇರುತ್ತೆ. ಸೊ ನೀವು ಆಗ 750 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ITC. ಸೊ ITCನಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 441 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ನೋಡ್ಬೋದು ಈ ಲೈನ್ನ ಅರೌಂಡ್ 2 to 3 ಟೈಮ್ಸ್ ಟಚ್ ಆಗಿದೆ, ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮುಂದೊಂದು ಸಲ ಏನಾದರೂ ಈ ಲೈನ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು 15 ನಿಮಿಷದ್ದು. ಆಗ ಫಸ್ಟ್ ಟಾರ್ಗೆಟ್ ನಿಮಗೆ 444 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ 446 ಇರುತ್ತೆ. ಸೊ ನೀವು ಆಗ 440 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅರೌಂಡ್ 438 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ನೋಡ್ಬೋದು ಅರೌಂಡ್ 2 to 3 ಟೈಮ್ಸ್ ಟಚ್ ಮಾಡಿದೆ. ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು 15 ನಿಮಿಷದ್ದು. ಆಗ ನಿಮಗೆ ಫಸ್ಟ್ ಟಾರ್ಗೆಟ್ 436 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 435 ಇರುತ್ತೆ. ಸೊ ನೀವು ಆಗ ಟ್ರೇಡ್ ಪ್ಲ್ಯಾನ್ ಮಾಡೋಂಗಿದ್ರೆ PE ಸೈಡು 440 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕು TCSಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 4,187 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ.
ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 4215 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 4259 ಇರುತ್ತೆ. ಸೊ ನೀವು ಆಗ 4150 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅರೌಂಡ್ 4123 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಮಾಡಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 4082 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 4040 ಇರುತ್ತೆ. ಸೊ ನೀವು ಆಗ 4150 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ಏರ್ಟೆಲ್, ಭಾರತಿ ಏರ್ಟೆಲಲ್ಲಿ ನೋಡ್ಬೋದು ನೀವು ಅರೌಂಡ್ 1639 ಲೈನ್ನ ಅರೌಂಡ್ 2 to 3 ಟೈಮ್ಸ್ ಟಚ್ ಮಾಡಿದೆ, ಆದರೆ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಏನಾದರೂ ಈ ಲೈನ್ಗಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು. 15 ನಿಮಿಷದ್ದು ಯಾವುದೇ ರೀತಿ ಈ ಥರ ವಿಕ್ಕೆಲ್ಲ ಕಾಣಿಸ್ಬಾರ್ದು, ಸ್ಟ್ರಾಂಗ್ ಕ್ಯಾಂಡಲ್ ಆಗಿರಬೇಕು. ಇದಕ್ಕಿಂತ ಈ ಬ್ಲೂ ಲೈನ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ 15 ನಿಮಿಷದ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದ್ದ ಅಂದಮೇಲೆ ನಿಮಗೆ ಫಸ್ಟ್ ಟಾರ್ಗೆಟ್ 1645 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1653 ಇರುತ್ತೆ. ಸೊ ಆಗ ನೀವು 1640 ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅದೇ 1634 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಮಾಡಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1630 ಹಾಗೂ ಸೆಕೆಂಡ್ ಟಾರ್ಗೆಟ್ 1627 ಹಾಗೂ ಥರ್ಡ್ ಆ್ಯಂಡ್ ಫೈನಲ್ ಟಾರ್ಗೆಟ್ 1622 ಇರುತ್ತೆ. ಸೊ ನೀವು ಆಗ 1640 ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು ಏರ್ಟೆಲ್ದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದು ಕಮೆಂಟ್ ಮಾಡಿ. ನಾನು ಹೇಳಿದ ಎಲ್ಲ ಟಾರ್ಗೆಟ್ಸು ರೀಚ್ ಆಗಬೇಕು ಅಂತ ಏನಿಲ್ಲ, ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ಡ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗ್ಬೋದು. 3 ಟಾರ್ಗೆಟ್ಸ್ ರೀಚ್ ಆಗಲೇಬೇಕು ಅಂತ ಯಾವುದು ರೂಲ್ ಇಲ್ಲ. ಸೊ ಹಾಗಾಗಿ ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ನೀವು ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.